ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇನ್ನೂ ಸುಮ್ಮನೆ ಇದ್ದರೆ ನನಗೆ ಅಪಾಯ ತಪ್ಪಿದ್ದಲ್ಲ. ನಿನ್ನ ಸಾವು ನನ್ನ ಕೈಯಿಂದಲೇ ಮುಗಿಸೇ ಹೋಗೋದು. ನಿನ್ನ ಶಾದಿ ನನ್ನ ಹೆಸರು ಹೇಳಕ್ಕೂ ಯೋಗ್ಯತೆ ಇಲ್ದಿರೋ ಗುಳ್ಳೆ ನರಿ ನೀನು. ಇದು ನನ್ನ ಮಗಳ ಮನೆ. ನನ್ನನ್ನು ಹುಡ್ಕೊಂಡು ನಾಯಂಗೆ ಬಂದಿದ್ಯಾ. ಬಾಲ ಮುದ್ರಕೊಂಡು ಹೋದರೆ ಸರಿ, ಇಲ್ಲ ಅಂದರೆ ಪುಣ್ಯಕ್ಷೇತ್ರನ ಕುರುಕ್ಷೇತ್ರ ಮಾಡಬೇಕಾಗತ್ತೆ. ಹುಷಾರ್. ನಾನು ಮನಸ್ಸು ಮಾಡಿದ್ರೆ ಇಷ್ಟು ವರ್ಷ ನೀನು ಮಾಡ್ಕೊಂಬಂದ್ರ ಅನ್ಯಾಯನ ನನ್ನ ಮಗನಿಗೆ ಹೇಳಿ ನಿನಗೆ ಹಾಲು ತುಪ್ಪ ಬಿಡಿಸ್ತಿದ್ದೆ. ಆದರೆ ಗಂಗೆನೇ 3 ವರ್ಷ ಅವಕಾಶ ಕೊಡ್ತಾಳಂತೆ. ನಾನು ನಿನಗೆ ಒಂದ್ಸರಿ ಅವಕಾಶ ಕೊಡ್ತಾ ಇದ್ದೀನಿ. ಸುಮ್ಮನೆ ಹೋಗ್ತಾ ಇರಬೇಕು. ನೀನು ಬಾಲ ಅಲ್ಲಾಡಿಸ್ತೀನಿ ಅಂದರೆ ನಿನ್ನ ಬಾಲ ನಿನ್ನ ಬಾಳನ್ನ ಎರಡನ್ನೂ ಮೊಸರು ದಾರಿ ತೋರಿಸ್ಬೇಕಾಗುತ್ತೆ. ಮಾವ, ಬಿಸಿನೀರು ರೆಡಿ. ಸ್ವಾಮಿ, ನೀವು ಜ್ಯೂಸ್ ಕುಡಿದು ಚೆನ್ನಾಗೈತೆ ಅಂದರೆ ನನಗೆ ಕೆಲಸ ಕೊಟ್ಟವ್ರಿಗೂ ಖುಷಿ ಆಯ್ತದೆ. ಅಯ್ಯೋ ಶಾಂತಮ್ಮ, ಇದೇನು ಹಿಂಗೆ ಹೇಳ್ತಾ ಇದೆಯಾ? ಮಾವ, ಇವ್ರು ಸ್ವಲ್ಪ ನಾಜೂಕು, ಅದಕ್ಕೆ ಹಿಂಗೆಲ್ಲ ಕೇಳ್ತಾ ಇದ್ದಾರೆ ಅಷ್ಟೇ. ಮಾತೆಲ್ಲ ಸ್ವಲ್ಪ ನಮ್ಮ ಅಣ್ಣನ ಥರನೇ ಆಡ್ತಾರೆ, ಆದರೆ ನೋಡಕ್ ಮಾತ್ರ ನನ್ನ ಥರ ಇದ್ದಾರೆ. ನಂಗೇನಾರು ಅಮ್ಮ ಇದ್ದಿದ್ರೆ ನೋಡಕ್ಕೆ ಇವ್ರ ಥರನೇ ಇರ್ತಾ ಇದ್ರೋ ಏನೋ, ಅಲ್ವಾ ಛತ್ರಿ ಅಣ್ಣ? ನಿಂಗೆ ಹಂಗೆ ಅನ್ನಿಸ್ತದ? ನಂಗಂಗೆ ಅನ್ನಿಸ್ತಾ ಇಲ್ಲ ಕಣವ. ನಮ್ಮಮ್ಮ ನಾನೇ ನೋಡಿಲ್ಲ, ನೀನ್ ಹೆಂಗ್ ನೋಡಿರ್ತೀಯ ಹೇಳು ಛತ್ರಿ ಅಣ್ಣ? ಮಾವ, ನೀವು ಬಿಸಿನೀರು ತಗೊಳ್ಳಿ. ಇಷ್ಟೊಂದು ಬಿಸಿ ಇದೆಯಲ್ಲಮ್ಮ. ಅಯ್ಯೋ ದೇವ್ರೆ, ಏನಮ್ಮ ನೀನು ಆಟೊಂದು ಬಿಸಿನೀರು ಹಾಕೊಡೋದು? ಹೋಗು, ಬೆಸ್ಕಣಕ್ಕೆ ಒಂದಿಷ್ಟು ತಣ್ಣೀರು ತಗೊಂಬ ಹೋಗು. ತರ್ತೀನಿ 1 ನಿಮಿಷ. ಇದು ಕಲಿಗಾಲ. ತಣ್ಣೀರನ್ನೇ ಆರಿಸ್ಕೊಂಡು ಕುಡಿಬೇಕಾಗಿರೋ ಈ ಕಾಲದಲ್ಲಿ ಬಿಸಿನೀರನ್ನ ಹಂಗೆ ಬಾಯಿಗೆ ಬಿಟ್ಕೋತಿದ್ದೀರಲ್ಲ. ಏನಮ್ಮಿ ಓಡಾಟ ಅಂದರೆ ಶಾನ್ಭೋಗ್ರ ಮನೇಲಿ ದೇವ್ರೂಟ ಅಂದಂಗೆ. ಜೈಲಿಂದ ಸೀದಾ ಮಗಳ ಮನೆಗೆ ಬಂದರು ಸತ್ಯಾನ ಮುಚ್ಚಿಟ್ಟು ಇಷ್ಟು ಮೇರಿ ತಿರ್ಬೇಕಾದ್ರೆ ಇನ್ನು ಮಾರಿಗುಡಿ ಊರು ದೇವ್ರು ನಾನಿನ್ನೆಷ್ಟು ಮೆರಿಬೇಡ. ನಿನ್ನ ಹಣೆಯಲ್ಲಿ ಕೆಂಪು ಕುಂಕುಮ ರವ 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 ಅಂತ ನನ್ನ ಕಣ್ಣು ಕುಗ್ತಾ ಇದೆ. ಅದನ್ನು ಇವತ್ತೇ ಅಳಿಸ್ತೀನಿ. ನನಗಿಷ್ಟು ಅವಮಾನ ಮಾಡಿದೀಯ ಅಲ್ವಾ? ನಿನ್ನ ಮಗ, ನಿನ್ನ ಹೆಣ್ಮಕ್ಳು ಎಲ್ಲರೂ ಮುಗಿಸ್ತೀನಿ. ನಾನೇ ಹೋಗಬೇಕಾಗಿಲ್ಲ. ಒಬ್ಬೊಬ್ಬರ ಮೇಲೂ ಟಿಪ್ಪರ್ ಲಾರಿನೋ ಇಲ್ಲ JCBನೋ ಹತ್ತಿಸಿ ಆಕ್ಸಿಡೆಂಟ್ ಅಂತ ತೋರಿಸಿದ್ರೆ ಎಲ್ಲ ಮುಚ್ಚಿ ಹೋಗುತ್ತೆ. ಅದೇನು ಮಾಡ್ಕೋತೀಯ ಮಾಡ್ಕೋ ಹೋಗು, ನಾನು ನೋಡ್ತೀನಿ. ಛತ್ರಿ, ಹೋಗೋಣ, ನಡೆಯೋ. ವೀರಭದ್ರ, ಯುದ್ಧ ಇರೋದು ನನ್ನ ನಿನ್ನ ನಡುವೆ. ನನ್ನ ಕುಟುಂಬ ಹೇಳಿಬಿಡ. ಮಾರಿಗುಡಿಗೆ ನಾಯಕನೂ ನಾನೇ, ಖಳನಾಯಕನೂ ನಾನೇ. ಉಂಡು ಮನೆಗೆ ಹೂಸ್ ಬಿಡೋನು ನಾನೇ, ತಿಂದು ಮನೆಗೆ ಕಲ್ಲು ಹಾಕೋನು ನಾನೇ.
ಇವತ್ತು ನೀನು ನನಗೆ ಇಷ್ಟು ಅವಮಾನ ಮಾಡಿದೀಯಾ ಅಂದಮೇಲೆ ಪಾಠ ಕಲಿಸ್ಲೇಬೇಕು ಅಲ್ವಾ? ಬೇಡ, ನನ್ನ ಗಂಡ ನನ್ನ ಮಕ್ಳಿಗೆ ಏನು ಮಾಡಬೇಡ, ಏನು ಮಾಡಬೇಡ. ನಾವು ಏನೂ ಮಾಡಬಾರ್ದು ಅಂದ ಮ್ಯಾಕೆ ನೀನೇನಾರ ಮಾಡಲೇಬೇಕು ಶಾರದವ. ಮಾಡ್ತೀನಿ, ನೀನೇನು ಹೇಳ್ತೀವಿ ಅದು ಮಾಡ್ತೀನಿ. ಅದೇನು ಮಾಡಬೇಕು ಅಂತ ನಮ್ಮ ಛತ್ರಿ ತಿಳಿಸ್ತಾನೆ, ಕಾಯ್ತಾ ಇರು. ಅಯ್ಯೋ ಮಾವ, ಇದೇನು ಹೊರಟ್ಬಿಟ್ರಿ? ಅದು ಅರ್ಜೆಂಟ್ ಕೆಲಸ ಇದೆಯಮ್ಮ, ಮತ್ತೆ ಯಾವಾಗಲಾದ್ರೂ ಬರ್ತೀನಿ. ನಿಮ್ಮ ಮಾವಿಗೆ ಹೇಳ್ಬಿಟ್ಟು ಬರ್ತೀನಿ ಶಾರದಮ್ಮ. ಅಲ್ಲ, ಅದು ಎಷ್ಟು ಸತಿ ಹೇಳಿದ್ರು ಮತ್ತೆ ಮತ್ತೆ ನಿನ್ನ ಶಾರದಮ್ಮ ಶಾರದಮ್ಮ ಅಂತ ಇದ್ದಾರಲ್ಲ. ನಿಜ ಹೇಳು, ನಿನ್ನ ಹೆಸರು ಶಾರದಮ್ಮನಾ? ಇಲ್ಲ ಕಣವ, ಶಾಂತಮ್ಮ. ಇಲ್ಲ, ಅವ್ರು ಶಾರದಮ್ಮ ಅಂದಂಗೆ ಆಯ್ತು. ನಿಜ ಹೇಳೋ. ಅಯ್ಯೋ ಇಲ್ಲ ಕಣವ, ಅವ್ರು ಶಾಂತಮ್ಮನೇ ಅಂದಿದ್ದು, ನಿನಗೆ ಹಾಕಿ ಕೇಳಿಸಿರ್ಬೇಕು. ಶಾರದಮ್ಮ ಪಾರು, ಮಾವ ಒಂದು 5 ನಿಮಿಷ ಮಾವ, ಒಗ್ಗರಣೆ ಹಾಕೋದಷ್ಟೇ ಬಾಕಿ ಇರೋದು. ಅದಲ್ಲ ಪಾರು, ಮತ್ತೆ ಬೇರೆ ಏನಾದರೂ ಬೇಕಿತ್ತಾ? ಈಗ ತಾನೇ ಫೋನಲ್ಲಿ ಯಾರೋ ತಾವು ಮಾತಾಡ್ತಿದ್ದಲ್ಲ ನೀನು, ಯಾರೇ ತಪ್ಪು ಮಾಡಿದ್ರು ಬಿಡೋಕ್ಕಿಲ್ಲ, ಅಪ್ಪನೇ ಆಗಲಿ ಗಂಡನೇ ಆಗಿರಲಿ ಅಂತಲ್ಲ. ಏನು ಕೇಳಿಸ್ಕೊಂಡೆ ನೀನು? ಆಟೆ ಕೇಳಿಸ್ಕೊಂಡಿರೋದು, ಅದಕ್ಕೆ ತಾನೇ ಟೆನ್ಷನ್ ನನಗೆ. ಹೋ, ಅಷ್ಟೇ ಕೇಳಿಸ್ಕೊಂಡಿರೋದಾ? ಅದಕ್ಕೆ ಯಾಕೆ ಟೆನ್ಷನ್? ಮತ್ತೆ ಏನೋ ದೊಡ್ಡ ನೀನೇ ತಪ್ಪು ಮಾಡಿರೋ ಹಂಗೆ. ನೀನೇನಾದರೂ ತಪ್ಪು ಮಾಡಿದ್ಯಾ? ಓ, ಹಂಗಲ್ಲ ಪಾರು, ಅದು ಅಕಸ್ಮಾತ್ ನಾನು ತಪ್ಪು ಮಾಡಿದ್ದೆ ಏನು ಮಾಡಿಯಾ? ತಪ್ಪು ಅನ್ನೋದೇ ತಪ್ಪು ಮಾವ. ಅದರಲ್ಲಿ ಇದೇ ಕಾರಣಕ್ಕೋಸ್ಕರ ತಪ್ಪು ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋದು ಏನೂ ಬೇಕಾಗಿಲ್ಲ. ಅಲ್ಲ, ವಿವರಣೆ ಬೇಡ ಅಂತ ನೀನೇನೋ ಹೇಳ್ತೀಯ, ಆದರೆ ಒಂದೊಂದ್ಸಲ ಈ ಸಂದರ್ಭ ಹೆಂಗಿರ್ತದೆ ಅಂದರೆ ಪಾರು, ಒಂದು ಕಡೆ ತೆಪ್ಪಾಗಿರೋದನ್ನ ಸರಿ ಮಾಡಬೇಕು ಅಂದರೆ ಇನ್ನೊಂದು ಕಡೆ ತೆಪ್ಪು ಮಾಡಬೇಕಾಯ್ತದೆ. ಅದನ್ನ ತೆಪ್ಪು ಅಂತ ಹೆಂಗೆ ಹೇಳೋಕ್ಕಾಯ್ತದೆ ಅಂತ ಹೊತ್ತಾಗೆ ಸುಮ್ಕಿದ್ರಲ್ಲೇ ದೊಡ್ಡ ತೆಪ್ಪಾಗ್ಬಿಡುತ್ತೆ. ಆ ಜಾಗದಲ್ಲೂ ಒಂದ್ಕಿಂತ ನಿಂತ್ಕೊಂಡು ಯೋಚನೆ ಮಾಡಬೇಕಲ್ಲ ಪಾರು. ಇವಾಗ ಇಷ್ಟೆಲ್ಲ ಯಾಕೆ ಹೇಳ್ತಿದ್ಯಾ ಮಾವ? ಅಲ್ಲ, ಧರ್ಮ ಅಂತ ಬಂದಾಗ ಆ ಧರ್ಮನ ಎತ್ತಿ ಹಿಡಿಯೋಕ್ಕೋಸ್ಕರ ಏನ್ ಬೇಕಾರ ಮಾಡ್ಬೋದು. ಆ ಧರ್ಮ ಕಾಪಾಡೋ ಹೊತ್ನಾಗೆ ಈ ಕಡೆ ಇದ್ದವ್ರಿಗೆ ಸರಿಯಾಗಿ ಕಾಣಿಸಿದ್ರು ಆ ಕಡೆ ನಿಂತವ್ರಿಗೆ ತೆಪ್ಪಾಗಿ ಕಾಣ್ಬೋದು. ಅದನ್ನೇ ಹೇಳಕ್ ಬಂದೆ. ಅದೇ ಮಾವ ಯಾಕೆ ಈ ಥರ ಹೇಳ್ಬಿಟ್ಟು ಹೋದ? ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಳ